ಓದುತ್ತಿರುವ ಸಮಯ. ಹಾಗೆ PUC ಸೇರಲು ಕಾಲೇಜು ಮೆಟ್ಟಲೇರುತ್ತಿದ್ದಂತೆ ಇವರ ಮನದಲ್ಲಿ ಇದ್ದಕ್ಕಿದ್ದಂತೆ ಕೋಲಾಹಲ ಉಂಟಾಯಿತು. ಇವರ ಮನದಲ್ಲಿ ಉಂಟಾದ ಅಂತಹ ಕೋಲಾಹಲಕ್ಕೆ ಕಾರಣ ಸುವರ್ಣ ಎಂಬ ಹುಡುಗಿ. ಮೊದಲ ನೋಟದಲ್ಲೇ ಸುವರ್ಣರನ್ನ ಪ್ರೀತಿಸಲು ಶುರು ಮಾಡಿದ್ರು. ಆಕೆಯ ಹಿಂದೆ ಸುತ್ತಲು ಆರಂಭಿಸಿದ್ರು. ಫಸ್ಟ್ ಟೈಮು ಕಾಲೇಜಲ್ಲೇ ಅಡ್ಮಿಷನ್ ಎಲ್ಲ ಆದ್ಮೇಲೆ ನೋಡಿದ್ದು. ಬಡ ಕುಟುಂಬದಿಂದ ಬಂದ ಸುವರ್ಣ ಗಂಗಾಧರ್ರನ್ನ ತಲೆ ಎತ್ತಿಯೂ ಸಹ ನೋಡಲಿಲ್ಲ. ಪ್ರೀತಿಯನ್ನು ನಿರಾಕರಿಸಿ ಬಿಟ್ಟರು. ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಕೊಟ್ಟರು. ಅವರಿಗೆ ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡಿದ್ರು. ಪ್ರಿನ್ಸಿಪಾಲ್ ಅವರು ಬಂದು ಎಲ್ಲ ವಿಚಾರಿಸಿ ನನ್ನೆಲ್ಲ ಬೈದು. ಸುವರ್ಣ ನಿರಾಕರಿಸಿದರೂ ಸಹ ಇವರು ಹುಚ್ಚನಂತೆ ಪ್ರೀತಿಸುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. ಈ ನಡುವೆ ಸುವರ್ಣ ಬಗ್ಗೆ ಒಂದು ಆಘಾತಕಾರಿ ಸಂಗತಿ ತಿಳಿಯಿತು. ಆ ಸಂಗತಿಯೇ ಸುವರ್ಣಗೆ ತಂದೆ ತಾಯಿ ಇಲ್ಲವೆಂಬುದು. ಅಂತಹ ಸಂಗತಿ ತಿಳಿದ ನಂತರ ಗಂಗಾಧರ್ ನೇರವಾಗಿ ಸುವರ್ಣ ಬಳಿ ಹೋಗಿ, ನಿಮ್ಮ ತಂದೆ ತಾಯಿ ಇದ್ದಿದ್ರೆ ನಿನ್ನನ್ನ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರೋ ಅದಕ್ಕೂ ಹೆಚ್ಚಾಗಿ ನಾನು ನೋಡಿಕೊಳ್ಳುತ್ತೇನೆ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿನ್ನ ಪ್ರೀತಿಸುತ್ತಿರುವೆ ಎಂದು ನೊಂದು ಹೇಳುತ್ತಾರೆ. ಹಾಗೆ ದಿನಗಳು ಕಳೆದವ, ತಿಂಗಳುಗಳು ಕಳೆದವ, ವರ್ಷ ಮುಗಿಯಿತು. ದ್ವಿತೀಯ PUCಗೆ ಕಾಲಿಟ್ಟ ನಂತರವ ಸುವರ್ಣ ಪ್ರೀತಿಗೆ ಒಪ್ಪಲಿಲ್ಲ. ಆದರೆ ಗಂಗಾಧರ್ ಮಾತ್ರ ಹಿಂದೆ ಸುತ್ತುವುದು ನಿಲ್ಲಿಸಲಿಲ್ಲ. ಹಾಗೆ ಸುತ್ತುತ್ತಿರಬೇಕಾದರೆ ಅದೊಂದು ದಿನ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಸುವರ್ಣ ಗಂಗಾಧರ್ ಕಡೆಗೆ ನೋಡಿ ಒಂದು ನಗೆ ಬೀರಿತ್ತು. ಕಂಡು ಕಂಡು ಪ್ರೀತಿಸಿದಳು ಕನಸೇನಲ್ಲ. ಅಂತಹ ನಗುವಿನೊಂದಿಗೆ ಇಬ್ಬರ ನಡುವೆ ಸೃಷ್ಟಿಯಾಯಿತು ಯಾರು ಬಿಡಿಸಲಾರದ ಪ್ರೀತಿ. ಕಂಡು ಕಂಡು ಪ್ರೀತಿಸಿದಳು ಕನಸೇನಲ್ಲ. ಕಾಡಿಬೇಡಿ ಒಪ್ಪಿಸಿದಳು ಸುಳ್ಳಂತೂ ಅಲ್ಲ. ಪ್ರೀತಿಗೆ ಪ್ರೀತಿಯೇ ಸಾಕ್ಷಿ, ಪ್ರೀತಿಗೆ ಪ್ರೀತಿಯೇ ಸಾಟಿ. ಪ್ರೀತಿಗೆ ಸೋಲೆಲ್ಲೈತೆ, ಪ್ರೀತಿನೇ ಅವಳಲ್ಲವ. ಇಬ್ಬರ ನಡುವಿನ ಪ್ರೀತಿಯನ್ನು ಯಾರೂ ಬಿಡಿಸಲು ಸಾಧ್ಯವಾಗಿಲ್ಲ. PUC ಮುಗಿದ ಕೂಡಲೇ ಪೋಷಕರನ್ನ ಒಪ್ಪಿಸುವಲ್ಲಿ ಸಫಲರಾಗಿ ಗಂಗಾಧರ್ ಹಾಗೂ ಸುವರ್ಣ ಮದುವೆಯಾದರು. ಒಂದು ವರ್ಷ ಪ್ರೊಸೀಡ್ ಆದ್ವಿ. ಸೆಕೆಂಡ್ PUC ಕಂಪ್ಲೀಟ್ ಆಯ್ತು. ಆಮೇಲೆ ಮದುವೆ ಮಾಡಿಕೊಂಡು ಮದುವೆಯ ನಂತರ ಒಂದು ಪಟ್ಟಣದಲ್ಲಿ ಮನೆ ಮಾಡಿ ಗಂಗಾಧರ್ ಕೆಲಸಕ್ಕೆ ಸೇರಿಕೊಂಡರು. ಜೀವನದಲ್ಲಿ ಸಿಕ್ಕಂತಹ ಜಯದೊಂದಿಗೆ ಇಬ್ಬರು ನೆಮ್ಮದಿಯೊಂದಿಗೆ ಬಾಳಲು ಆರಂಭಿಸಿದ್ರು. ಹಾಗೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿರಬೇಕಾದ್ರೆ ಇದ್ದಕ್ಕಿದ್ದಂತೆ ಒಂದು ಭಯಾನಕತೆ ಆರಂಭವಾಯಿತು. ಆ ಭಯಾನಕತೆಯೇ ಪ್ರೀತಿಸಿ ಮದುವೆಯಾದ ಸುವರ್ಣ ವಿಚಿತ್ರವಾಗಿ ಆಡಲು ಆರಂಭಿಸಿತ್ತು. ಒಂದು ಕ್ಷಣವೂ ನಿನ್ನ ಬಿಟ್ಟಿರಲಾರೆನೆಂದು ಹೇಳುತ್ತಿದ್ದ ಸುವರ್ಣ ಗಂಗಾಧರ್ ಮಾತನಾಡಿದರೆ ಸಾಕು ಅತಿಯಾಗಿ ಕೋಪಗೊಂಡು ಜಗಳಕ್ಕೆ ನಿಲ್ಲಲು ಆರಂಭಿಸಿದ್ರು. ಅಲ್ಲಿ ಹೋಗಿದ್ದು ಒಂದು ತಿಂಗಳಿಗೆ ನಮ್ಗೆ ಜಾಸ್ತಿ ಹಿಂಸೆ ಕೊಡ್ತು. ಏನು ಮಾತಾಡದೇ ಇರೋದು, ಯಾರಾದ್ರೂ ಮಾತಾಡಿದ್ರೆ ಕೋಪ ಮಾಡ್ಕೊಳ್ಳೋದು, ಏನಾದ್ರೂ ಹೇಳಿದ್ರು ಕೇಳದಿರ ಇರೋದು. ಮಾನಸಿಕವಾಗಿ ಏನಾದ್ರೂ ನೊಂದಿರಬೇಕೆಂದು ಸುವರ್ಣರನ್ನ ಮಾನಸಿಕ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಲಾಯಿತು. ನಾನಾ ರೀತಿಯ ಚಿಕಿತ್ಸೆಗಳನ್ನ ನೀಡಲಾಯಿತು. ಇವರ ಯಾವ ಪ್ರಯತ್ನಕ್ಕೂ ಸುವರ್ಣ ಸರಿ ಹೋಗಲಿಲ್ಲ. ಸುಮಾರು ಕಡೆ ತೋರಿಸಿದ್ವಿ, ಏನು ಪ್ರಯೋಜನ ಆಗಲಿಲ್ಲ.
ಮತ್ತೆ ಅಲ್ಲಿಂದ ಹಾಸ್ಪಿಟ್ಲು ಎಲ್ಲ ನೋಡಿದ್ರೆ ಸಣ್ಣಗೆ ಆಗೋಗ್ಬಿಟ್ಟಿದ್ರು. ಯಾವ ಪ್ರಯತ್ನವೂ ಫಲಿಸದ ಕಾರಣ ಗಂಗಾಧರ್ ಸುವರ್ಣರನ್ನ ಹಿಡಿದು ಹತ್ತಿರದಲ್ಲೇ ಇದ್ದ ಒಂದು ಮಂದಿರದ ಕಡೆಗೆ ಹೋದರು. ಹಾಗೆ ಮಂದಿರಕ್ಕೆ ಹೋದಾಗ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಹಿಡಿದು ಎಳೆದರೂ ಸಹ ಸುವರ್ಣ ಮಂದಿರದೊಳಕ್ಕೆ ಹೆಜ್ಜೆ ಇಡದೆ ಇದ್ದದ್ದು, ಹಿಂದಕ್ಕೆ ಓಡಿ ಹೋಗಿದ್ದು. ದೇವಸ್ಥಾನ ಬಂದ್ರೆ ಓಡೋಗೋದು, ಯಾಕೆ ಏನು ಅಂತ ಕೇಳಿದ್ರೆ ಏನು ಆನ್ಸರ್ ಮಾಡ್ತಾ ಇರ್ಲಿಲ್ಲ. ತಳುದ್ರೂ ಹೋಗ್ತಾ ಇರ್ಲಿಲ್ಲ, ಹತ್ಕೊಂಡು ಆಚೆಗೆ ಬಂದ್ಬಿಡ್ತಾ ಇದ್ರು. ಆಸ್ಪತ್ರೆಗಳಿಂದ ಮಡದಿಯ ಸಮಸ್ಯೆ ನಿವಾರಣೆಯಾಗದೇ ಇದ್ದಾಗ ಮಂತ್ರ ತಂತ್ರಗಳಿಗೆ ಮೊರೆ ಹೋದರು ಗಂಗಾಧರ್. ಅಂತಹ ಯಾವ ಮಂತ್ರ ತಂತ್ರಕ್ಕೂ ಸಮಸ್ಯೆ ಬಗೆಹರಿಯಲಿಲ್ಲ. ದಿನಗಳು ಕಳೆದಂತೆ ಒಂದು ಮೂಲೆಯಲ್ಲಿ ಕುಳಿತು ಕಾರಣವಿಲ್ಲದೆ ಸದಾ ಕಣ್ಣೀರಿಡಲು ಆರಂಭಿಸಿದ್ರು. ಅದೊಂದು ದಿನ ಗಂಗಾಧರ್ ಕೆಲಸಕ್ಕೆ ಹೋಗಿ ಮನೆಗೆ ಬಂದಾಗ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಪ್ರೀತಿಯ ಮಡದಿ ಸುವರ್ಣ ನಿದ್ದೆ ಮಾತ್ರೆ ನುಂಗಿ ಸಾಯುವ ಹಂತವನ್ನು ತಲುಪಿತ್ತು. ಅಸಲಿಗೆ ಗಂಗಾಧರ್ ಅವರ ಮಡದಿ ನಿದ್ದೆ ಮಾತ್ರೆ ತೆಗೆದುಕೊಂಡು ಸಾವು ಬದುಕಿನ ನಡುವೆ ಆಸ್ಪತ್ರೆ ಸೇರಿದ ನಂತರ ಬಯಲಾದ ರಹಸ್ಯವಾದ್ರೂ ಏನು, ನಂತರ ಎದುರಾದ ಅಚ್ಚರಿಯಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ನಿದ್ದೆ ಮಾತ್ರೆಯನ್ನ ನುಂಗಿ ಸಾಯುವ ಹಂತವನ್ನ ತಲುಪಿದ ಮಡದಿಗೆ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಯಿತು, ಚಿಕಿತ್ಸೆ ನೀಡಲಾಯಿತು. ಅಂತಹ ಸಮಯದಲ್ಲಿ ಅರೆಬರೆ ಜ್ಞಾನದಲ್ಲಿದ್ದ ಸುವರ್ಣ ಏನೇನೋ ಮಾತನಾಡಲು ಆರಂಭಿಸಿದ್ರು. ಪತಿ ಗಂಗಾಧರ್ ನೀನೇಕೆ ಹೀಗೆ ಮಾಡಿಕೊಂಡೆ ಎಂದು ಕಣ್ಣೀರಿಟ್ಟು ಕೇಳಿದಾಗ ಆಕೆಯಿಂದ ಬಂದಂತಹ ಉತ್ತರ ಆ ಇಬ್ಬರು ಕರೆಯುತ್ತಿದ್ದಾರೆಂದು. ಕರೆದ್ರಂತೆ, ಬಾ ನಾವಿಬ್ರು ಹೊರಟು ನನ್ನ ಜೊತೆಯಲ್ಲಿ ಬಾ, ನಮ್ಮ ಜೊತೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಕರೆದ್ರು. ನಾನು ಮೆಡಿಕಲ್ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಮನೆಯಲ್ಲಿತ್ತು. ಒಂದು 20 ಟ್ಯಾಬ್ಲೆಟ್ಸ್ ಏನೋ ಎಬೋ ತಿಂದ್ಬಿಟ್ಟಿದ್ದಾರೆ. ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ, ಎನರ್ಜಿನೇ ಇಲ್ಲ, ನಡೆಯಕ್ಕೆ ಕೂಡ ಆಗ್ತಾ ಇಲ್ಲ. ಮಡದಿಯ ಅಂತಹ ವಿಚಿತ್ರ ಮಾತುಗಳಿಂದ ಗೊಂದಲದಲ್ಲಿ ಬಿದ್ದ ಗಂಗಾಧರ್ಗೆ ಮತ್ತೊಂದು ಅಚ್ಚರಿ ಎದುರಾಯಿತು. ಅಚ್ಚರಿಯೇ ಸಾವು ಬದುಕಿನೊಂದಿಗೆ ಹೋರಾಟ ನಡೆಸಿ ಬದುಕುಳಿದ ಮಡದಿ ನಾನೇಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದೆ, ನನಗೇನೂ ತಿಳಿಯುತ್ತಿಲ್ಲ ಎಂದು ಹೇಳಲು ನಿಂತದ್ದು. ಅಂತಹ ಸಂಗತಿಗಳ ಜೊತೆಗೆ ಮಡದಿಯನ್ನು ಆವರಿಸಿರುವ ಪ್ರೇತಾತ್ಮದ ಸಮಸ್ಯೆಗೆ ಕಾರಣವೇನು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಟ್ಟಿತು. ಆ ಉತ್ತರವೇ ತಾವು ವಾಸವಾಗಿದ್ದ ಬಾಡಿಗೆ ಮನೆಯಲ್ಲಿನ ವಿಚಿತ್ರತೆ. ತಾವಿರುವ ಮನೆಯಲ್ಲಿನ ಭಯಾನಕತೆಯೇ ಮುಖ್ಯ ಸಮಸ್ಯೆ ಎಂದು ಮನೆಯನ್ನು ಖಾಲಿ ಮಾಡಿದರೂ ಸಹ, ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿದರೂ ಸಹ ಮಡದಿಯನ್ನು ಆವರಿಸಿದ ಸಮಸ್ಯೆ ದೂರಾಗಲಿಲ್ಲ. ಆ ಸಮಸ್ಯೆಯಿಂದ ಮಡದಿ ಸುವರ್ಣ ಸಾಯುವ ಹಂತವನ್ನು ತಲುಪಿದ್ರು. ನನಗೆ ಭಯ ಆಯ್ತು, ಇರ್ತಾಳ ಉಳಿತಾಳ ಇಲ್ವಾ ಅಂತ ಹೇಳ್ಬಿಟ್ಟು ಭಯ ಆಯ್ತು. ಪ್ರೇತಾತ್ಮದ ಸಮಸ್ಯೆಯಿಂದ ಮಡದಿ ಸುವರ್ಣ ಸಾಯುವ ಹಂತವನ್ನ ತಲುಪಿದ ನಂತರ ಓರ್ವರಿಂದ ಒಂದು ಆಶ್ಚರ್ಯಕಾರಿ ಸಂಗತಿ ತಿಳಿಯಿತು. ಆ ಸಂಗತಿಯೇ ಅಚ್ಚರಿಗಳನ್ನ ಸೃಷ್ಟಿಸೋ ಒಂದು ಕೋಣೆಯಲ್ಲಿರೋ ಒಂದು ತೂಗು ದೀಪ. ತೂಗುದೀಪ ಇರುವ ಆ ಕೋಣೆಯೊಳಗೆ ಕಾಲಿಟ್ಟರೆ ವಿಚಿತ್ರ ಸಮಸ್ಯೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಮಾಯವಾಗುತ್ತವೆ ಎಂಬ ಮಾತುಗಳನ್ನ ಆಧರಿಸಿ ತಮ್ಮ ಮಡದಿಯನ್ನು ಹಿಡಿದು ಗಂಗಾಧರ್ ಆ ಒಂದು ಗ್ರಾಮದ ಪಕ್ಕದಲ್ಲಿರುವ ತೂಗುದೀಪದಿಂದ ಶಕ್ತಿಯುತವಾಗಿರೋ ಆ ಕೋಣೆಯ ಪ್ರದೇಶಕ್ಕೆ ಹೋದರು. ತೂಗುದೀಪದ ಕೋಣೆ ಎದುರಾಗುತ್ತಿದ್ದಂತೆಯೇ ಮಡದಿ ಸುವರ್ಣ ಮತ್ತಷ್ಟು ವಿಚಿತ್ರವಾಗಿ ಆಡಲು ಶುರು ಮಾಡಿದ್ರು.
ವಿಚಿತ್ರವಾಗಿ ಆಡುತ್ತಿದ್ದ ಮಡದಿಯನ್ನು 3 ಜನರು ಹಿಡಿದು ತೂಗುದೀಪ ಇರೋ ಈ ಕೋಣೆಯೊಳಗೆ ಎಳೆದುಕೊಂಡು ಬಂದಾಗ ಮತ್ತೊಂದು ಭಯಾನಕತೆ ಎದುರಾಯಿತು. ಆ ಭಯಾನಕತೆಯೇ ನೋವಿನಿಂದ ನರಳಾಡುವುದರೊಂದಿಗೆ ಜೋರಾಗಿ ಕೂಗಲು ಆರಂಭಿಸಿತ್ತು. ಅಂತಹ ಕೂಗಾಟದೊಂದಿಗೆ ನಾನು ಹೋಗುತ್ತೇನೆ, ಮತ್ತೆಂದೂ ಬರೋದಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಎಂದು ಹೇಳಲು ನಿಂತರು. ಅಂತಹ ಮಾತುಗಳಾಡಿದ ನಂತರ ಸುವರ್ಣ ಪ್ರಜ್ಞೆ ತಪ್ಪಿದರು. ತದನಂತರ ಎದ್ದ ಸುವರ್ಣರವರಿಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ತಮ್ಮ ದೇಹದಿಂದ ಏನೋ ಒಂದು ಬಿಟ್ಟು ಹೋದಂತಹ ಅನುಭವವಾಗಿತ್ತು. ಸಮಸ್ಯೆ ಪರಿಹಾರವಾಗಿತ್ತು. ಮತ್ತೆಂದಿಗೂ ಆ ಸಮಸ್ಯೆ ಕಾಡದೇ ಇರುವುದು. ಇದೀಗ ಇವರು ನೆಮ್ಮದಿಯಾಗಿ ಇರುವುದು. ಫುಲ್ಲು ರಂಪಾಟ ಮಾಡ್ತಾ ಇದಾರೆ. ಅಲ್ಲಿ ಹೋಗ್ತೀನಿ ಇರಲ್ಲ ಅಂತ ಹೇಳ್ಬಿಟ್ಟು ರಂಪಾಟ ಮಾಡ್ತಾ ಇದ್ರು. ನನಗೆ ಇದ್ದಿದ್ದು ಭಯ ಆಗೋಯ್ತು. ಆಮೇಲೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಎದ್ದೇಳ್ಬಿಟ್ಲು, ವಾಸಿ ಆಯ್ತು. ಇವಾಗ ಕ್ಲಿಯರ್ ಆಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ. ಇವರ ಹೆಸರು ದೇವರಾಜಾರಾಧ್ಯ ಅಂತ. ಒಂದು ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ಒಂದು ವಿಚಿತ್ರತೆ ಎದುರಾಯಿತು. ಆ ವಿಚಿತ್ರತೆಯೇ ಕುಂತರು, ನಿಂತರು, ಮಲಗಿದರು ಕಾಡಲು ನಿಂತ ವಿಚಿತ್ರವಾದ ಬಿಕ್ಕಳಿಕೆ. ನಿಂತೋಲಿಲ್ಲ. ಬೆಳಗಿಂದ ರಾತ್ರಿ ಮಲಗಿದ್ರು ಸಹ ಬರ್ತಾನೆ ಇತ್ತು. ನಿದ್ದೆ ಅನ್ನೋದು ಬರ್ತಿರ್ಲಿಲ್ಲ. ಸುಮಾರು ಒಂದು 15 ದಿವಸ ಅದೇ ಬಿದ್ದೆ. 15 ದಿನಗಳಾದರೂ ಅತಿಯಾದ ಬಿಕ್ಕಳಿಕೆಯ ಸಮಸ್ಯೆ ದೂರಾಗಲಿಲ್ಲ. ಅಂತಹ ಸಮಯದಲ್ಲಿ ಇವರು ಹೋಗಿದ್ದು ತೂಗುದೀಪ ಇರೋ ಕೋಣೆಯೊಳಕ್ಕೆ. ಹಾಗೆ ರಾತ್ರಿಯ ಸಮಯದಲ್ಲಿ ಈ ಕೋಣೆಯೊಳಕ್ಕೆ ಬಂದ ದೇವರಾಜಾರಾಧ್ಯರವರಿಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಇಲ್ಲಿ ಮಲಗಿ ಮುಂಜಾನೆ ಏಳುವಷ್ಟರಲ್ಲಿ ಬಿಕ್ಕಳಿಕೆ ನಿಂತು ಹೋಗಿತ್ತು. ಮತ್ತೆಂದು ಆ ಸಮಸ್ಯೆ ಕಾಡದೇ ಇರುವುದು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಮಲಗಿ 1 ಅವರ್, ಇಲ್ಲ 10:30 ಬಂದ್ವಿ, 11:30, 1 ಗಂಟೆಗೆಲ್ಲ 80% ಕಂಟ್ರೋಲ್. ಬೆಳಗ್ಗೆ ಟೈಮ್ಗೆ ಏನಿಲ್ಲ. ತೂಗುದೀಪ ಇರೋ ಈ ಕೋಣೆಯಲ್ಲಿ ಅಂತಹ ಅಚ್ಚರಿಗಳು ನಡೆಯಲು ಹೇಗೆ ಸಾಧ್ಯ? ಅವೆಲ್ಲ ಬೂಟಾಟಿಕೆ ಎಂದು ಇಲ್ಲಿ ಪರೀಕ್ಷೆಗೆ ನಿಂತ ಅದೆಷ್ಟೋ ಜನರು ಇಲ್ಲಿನ ಅಚ್ಚರಿಗಳನ್ನು ಕಂಡು ಶರಣಾದಂತಹ ಬಹಳಷ್ಟು ನಿದರ್ಶನಗಳು ನಮಗೆ ಸಿಗುತ್ತವೆ. ಇವರ ಹೆಸರು ಕೆಪಿ ವೆಂಕಟೇಶ್ ಅಂತ. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಎಂದಿಗೂ ದೇವರನ್ನ ನಂಬಿದವರಲ್ಲ. ಇಲ್ಲಿ ಅಂತಹ ಅಚ್ಚರಿ ನಡೆಯುತ್ತಾ ಎಲ್ಲಾ ಪುಟಾಟಿಕೆ ಅದೇನ್ ನಡೆಯುತ್ತೋ ಒಂದು ರಾತ್ರಿ ಇದ್ದು ನೋಡೇ ಬಿಡೋಣ ಅಂತ ಪರೀಕ್ಷೆ ಮಾಡಲು ಅಡ್ಡಲಾಗಿ ಮಲಗಿದ್ರು ವೆಂಕಟೇಶ್. ನಾನೇ ಖುದ್ದು ಬಂದು ಇಲ್ಲಿ ಮಲಗಿದ್ದೀನಿ. ನಾನು ಟೆಸ್ಟ್ ಮಾಡ್ಬೇಕಂತೇಳಿ ಬಾಗಿಲಿಗೆ ಅಡ್ಡ ಮಲಗಿದ್ದೀನಿ. ಅವತ್ತು ನಿದ್ದೆ ಮಾಡಿದ್ರೆ ಎಚ್ಚರವಾಗಿದ್ದೀನಿ. ಹಾಗೆ ಪರೀಕ್ಷೆ ಮಾಡಲೆಂದು ಮಲಗಿದ ನಂತರ ಏನಾಯಿತು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇವರಿಂದ ಬಂದಂತಹ ಉತ್ತರ, ಮಧ್ಯರಾತ್ರಿಯ ಸಮಯದಲ್ಲಿ ಒಂದು ಸುಗಂಧ ಪರಿಮಳ, ಹೂವಿನ ಪರಿಮಳ ಆಚೆಯಿಂದ ತೂಗುದೀಪ ಇರುವ ಒಳಕೋಣೆಗೆ ಹೋದಂತಹ ಅನುಭವವಾಯಿತು. ಅಂತಹ ಅನುಭವ ಆದ ನಂತರ ಇವರನ್ನು ಒಂದು ವಿಚಿತ್ರತೆ ಆವರಿಸಿತು. ಆ ವಿಚಿತ್ರತೆಯೇ ಮಂಕು ಕವಿದಂತಹ, ಮೈಯಲ್ಲಿ ನಡುಕ ಉಂಟಾದಂತಹ, ಪ್ರಜ್ಞೆ ತಪ್ಪಿದಂತಹ ಅನುಭವವಾಗಿತ್ತು. ಕರೆಕ್ಟ್ ಆಗಿ 12 ಗಂಟೆ ನೈಟಲ್ಲಿ ಒಂದು 1000 ತರ ಹೂವು ಯಾವ ತರ ಆಗಿದ್ರೆ ಯಾವ ಸ್ಮೆಲ್ ಬರುತ್ತೋ ಆ ಸ್ಮೆಲ್ ಮಾತ್ರ ಬಂತು ನನಗಷ್ಟೇ. ಸ್ಮೆಲ್, ಆ ಸುಗಂಧದ ವಾಸನೆ ಬಂದ ತಕ್ಷಣ ಒಂಥರ ಏನೋ ಮೈಯೆಲ್ಲ ಒಂಥರ ಇದಾಗ್ಬಿಟ್ಟು ನಡ್ಕ ಉಂಟಾಗ್ಬಿಟ್ಟು ಸ್ವಲ್ಪ ಇದಾಗೋಯ್ತು. ಮತ್ತೆ ನಂಗೆ ಜ್ಞಾಪಕನ ಬರಲಿಲ್ಲ. ಅಂತಹ ವಿಚಿತ್ರ ಅನುಭವ ಆದ ನಂತರ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಅರ್ಧ ಗಂಟೆ ಬಿಟ್ಟು ತೂಗುದೀಪದ ಕೋಣೆಯೊಳಗಿಂದ ಒಂದು ವಿಶೇಷವಾದ ತಂಗಾಳಿ ಆಚೆ ಹೋದಂತಹ ಅನುಭವವಾಗಿತ್ತು. ಅಂತಹ ಅನುಭವವಾದ ನಂತರ ಇವರನ್ನು ಆವರಿಸಿದ ಮಂಕು ದೂರಾಗಿತ್ತು.
ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಒಳಗಡೆಯಿಂದ ಒಂಥರ ಗಾಳಿ ಏನೋ ಆಚೆ ಒಂದು ಗಾಳಿ ಬೀಸ್ದಂಗೆ. ಆ ಗಾಳಿ ಬೀಸಿದ ತಕ್ಷಣ ಈ ಫಿಸಿಕಲಿ ನಾನು ಓಕೆ. ಅಂತಹ ಅನುಭವವಾದ ನಂತರ ಇವರು ತೂಗುದೀಪದ ಕೋಣೆಯಲ್ಲಿ ಅದ್ಭುತವಾದ ಶಕ್ತಿ ಇದೆ ಎಂಬುದನ್ನ ನಂಬಿದ್ದಾರೆ, ಶರಣಾಗಿದ್ದಾರೆ. ಇಂತಹ ಸಂಗತಿಗಳ ನಡುವೆ ಪ್ರೇತಾತ್ಮದ ಕಾಟ, ಮಾಟ ಮಂತ್ರದ ಕಾಟ, ವಿಚಿತ್ರ ಸಮಸ್ಯೆಗಳಿಂದ ನರಳುವ ಜನರು ಇಲ್ಲಿ ಮಲಗಿದಂತಹ, ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಹೋದಂತಹ ಸಹಸ್ರಾರು ಜೀವಂತ ಸಾಕ್ಷಿಗಳು ನಮಗೆ ಇಲ್ಲಿ ಸಿಗುತ್ತವೆ. ಎಲ್ಲ ಆಸ್ಪತ್ರೆಗೆ ಸತ್ತೋಗುವಂತ ಪರಿಸ್ಥಿತಿ, ಇಲ್ಲಿ ಬದುಕಿ ಹೋಗಿದ ನಿರ್ದೇಶಕಗಳೆಲ್ಲ ಇದಾವೆ. ಇಂತಹ ಸಂಗತಿಗಳ ನಡುವೆ ಈ ಕೋಣೆಯಲ್ಲಿನ ಆ ತೂಗುದೀಪದಲ್ಲಿ ನಾವೊಂದು ಅಚ್ಚರಿಯನ್ನು ನೋಡಬಹುದಂತೆ. ಆ ಅಚ್ಚರಿಯೇ ತೂಗುದೀಪದಲ್ಲಿನ 2 ದೀಪಗಳಲ್ಲಿ ಒಂದು ಜ್ಯೋತಿ ಮಾತ್ರ ಅಲುಗಾಡುವುದು, ಮತ್ತೊಂದು ಜ್ಯೋತಿ ತಟಸ್ಥವಾಗಿರುವುದು. ತೂಗು ದೀಪದಲ್ಲಿನ 2 ಜ್ಯೋತಿಗಳಲ್ಲಿ ಒಂದು ಜ್ಯೋತಿ ಅಲುಗಾಡುತ್ತಾ ಮತ್ತೊಂದು ತಟಸ್ಥವಾಗಿರುತ್ತಾ. ಅದು ಹೇಗೆ? ಅದರ ಹಿಂದಿನ ರಹಸ್ಯವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಆ ಕೋಣೆಯಲ್ಲಿನ ಆ ವಿಸ್ಮಯಕಾರಿ ತೂಗುದೀಪದಲ್ಲಿನ 2 ದೀಪಗಳಲ್ಲಿ ಒಂದು ಜ್ಯೋತಿ ಮಾತ್ರ ಅಲುಗಾಡುತ್ತಂತೆ, ಮತ್ತೊಂದು ಜ್ಯೋತಿ ತಟಸ್ಥವಾಗಿರುತ್ತಂತೆ. ನೇರದಲ್ಲಿರುವ ದೀಪ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಇನ್ನೊಂದು ದೀಪ ಫ್ಲಕ್ಚುಯೇಟ್ ಆಗೋಲ್ಲ. ಎವರ್ ಸಿನ್ಸ್ ನಮ್ಗೆ ಗೊತ್ತಿರೋ ಹಂಗೆ ಆಗ್ತಾ ಇದೆ. ಇವಾಗ್ಲೂ ನೀವು ನೋಡ್ಬೋದು. ಅಚ್ಚರಿಗಳನ್ನ ಸೃಷ್ಟಿಸುವ, ವಿಸ್ಮಯಕಾರಿ ರೀತಿಯಲ್ಲಿ ವರ್ತಿಸುವ ಈ ಕೋಣೆಯಲ್ಲಿನ ಆ ತೂಗು ದೀಪದ ಮುಂದೆ ಹೋಗಿ ಏಕಾಗ್ರತೆಯಿಂದ ನಿಂತರೆ ಅಚ್ಚರಿಗಳು ನಡೆಯುತ್ತವಂತೆ, ಅದ್ಭುತಗಳು ಸೃಷ್ಟಿಯಾಗುತ್ತವಂತೆ. ಇವರ ಹೆಸರು ಅಶ್ವತ್ಥ ನಾರಾಯಣ ಅಂತ. ಇವರ ಮಡದಿಗೆ 3 ಬಾರಿ ಅಬಾರ್ಷನ್ ಆಯಿತು. ಮುಂದೆ ಮಕ್ಕಳಾಗುತ್ತವೋ ಇಲ್ಲವೋ ಎಂಬ ನೋವು ಕಾಡಲು ಆರಂಭಿಸಿತು. ಅಂತಹ ಸಮಯದಲ್ಲಿ ಏಕಾಗ್ರತೆಯೊಂದಿಗೆ ಇವರು ತೂಗುದೀಪದ ಮುಂದೆ ತಮ್ಮ ನೋವನ್ನ ತೋಡಿಕೊಂಡರು. ಹಾಗೆ ನೋವನ್ನ ತೋಡಿಕೊಂಡು ಬಂದ ಒಂದೇ ವರ್ಷದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಒಂದು ಮಗು ಹುಟ್ಟಿತ್ತು. ಕರೆಕ್ಟ್ ಆಗಿ ಅದೇನಾಯ್ತು, 6 months ಅಲ್ಲಿ 7 months ಅಲ್ಲಿ ಅಬಾರ್ಷನ್ ಆಯ್ತು ಅಂತ. ಅದು ಡೆಲಿವರಿ ಆಯ್ತು, ಗಂಡು ಮಗು ಆಯ್ತು. ಆಕ್ಸಿಡೆಂಟ್ ಒಂದರಲ್ಲಿ ಇವರ ವ್ಯಾನ್ ಸಂಪೂರ್ಣವಾಗಿ ಅಪ್ಪಚ್ಚಿಯಾಯಿತು. ಅಂತಹ ಸಮಯದಲ್ಲಿ ಇವರು ನೆನೆದದ್ದು ತೂಗುದೀಪದಲ್ಲಿನ ಶಕ್ತಿಯನ್ನ. ಹಾಗೆ ಆ ಶಕ್ತಿಯನ್ನ ನೆನೆದಾಗ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಇವರ ಕುಟುಂಬದ ಎಲ್ಲಾ ಸದಸ್ಯರು ಪ್ರಾಣಾಪಾಯದಿಂದ ಪಾರಾಗಿತ್ತು. ಗಾಡಿ ಫುಲ್ಲು ಗುಜರಿಗೆ ಹಾಕಿದ್ದಾಯ್ತು ಲಾಸ್ಟ್ಗೆ, ಮತ್ತೆ ಯೂಸ್ ಆಗಲಿಲ್ಲ. ಫುಲ್ ಜಾಮ, 2 ಲೈಟ್ ಕಂಬ ಮುರಿದೋಗಿತ್ತು. ಅಸಲಿಗೆ ಸಹಸ್ರಾರು ಜನರ ಕಷ್ಟಗಳನ್ನ, ಕಾಯಿಲೆಗಳನ್ನ ನಿವಾರಿಸಿರೋ, ಪ್ರೇತಾತ್ಮದ ಮಾಯಾ ಮಾಟದಂತಹ ಸಮಸ್ಯೆಗಳನ್ನ ಪರಿಹರಿಸುತ್ತಿರೋ, ಇಚ್ಛೆಗಳನ್ನ ಈಡೇರಿಸುತ್ತಿರೋ ಈ ಕೋಣೆಯಲ್ಲಿರೋ ಆ ತೂಗುದೀಪದಲ್ಲಿನ ಶಕ್ತಿಯ ಹಿಂದಿನ ರಹಸ್ಯವಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ದುರ್ಗಾ ಸ್ವರೂಪಿಯಾದ ತಾಯಿ ಸಾದಲಮ್ಮ.
ಸ್ವರೂಪಿಯಾದ ತಾಯಿ ಸಾದಲಮ್ಮರ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ನಡೆಯದ ಪವಾಡವಿಲ್ಲ. ಇಂತಹ ಮಾತುಗಳಿಗೆ ಒಳಿತನ್ನ ಕಂಡಿರೋ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ತಾಯಿ ಸಾದಲಮ್ಮರ ಮುಂದೆ ನೇತು ಹಾಕಿರುವ ಈ ತೂಗು ದೀಪದಲ್ಲಿ ಕೆಳಭಾಗದ ದೀಪದಲ್ಲಿನ ಜ್ಯೋತಿ ಅಲುಗಾಡದೆ ಸದಾ ತಟಸ್ಥವಾಗಿರುತ್ತೆ. ತಾಯಿಯ ವಿಗ್ರಹದ ಮೂಗಿನ ನೇರಕ್ಕೆ ಇರುವ ದೀಪದಲ್ಲಿನ ಜ್ಯೋತಿ ಸದಾ ಅಲುಗಾಡುತ್ತಿರುತ್ತೆ. ಅದಕ್ಕೆ ಕಾರಣವಾದರೂ ಏನು ಎಂಬ ನಮ್ಮ ಪ್ರಶ್ನೆಗಳಿಗೆ ಇಲ್ಲಿನ ಜನರಿಂದ ಬಂದಂತಹ ಉತ್ತರ ತಾಯಿಯ ಹಣೆಭಾಗದಿಂದ ವಿಶೇಷ ತರಂಗಗಳು ಹೊರಹೊಮ್ಮುತ್ತವೆ ಎಂಬುದು, ತಾಯಿಯು ಉಸಿರಾಡುತ್ತಿದ್ದಾರೆ ಎಂಬುದು. ಅದು ಅಮ್ಮ ಉಸಿರು ಮುಂಚೆಯಿಂದ ಅದು ಗಾಳಿಗೆ ತರ ಶೇಕ್ ಆಗ್ತಾ, ಕೆಳಗಡೆ ಅಲ್ಲಾಡೋದಿಲ್ಲ, ಮೇಲ್ಗಡೆ ಮಾತ್ರ ಶೇಕ್ ಆಗ್ತಾನೆ ಇರುತ್ತೆ. ಆ ಕಾಲದಿಂದ ಅದು ಅದೇ ತರನೇ ಬರ್ತಾ ಇದೆ. ಅಸಲಿಗೆ ದುರ್ಗಾ ಸ್ವರೂಪಿಯಾದ ಸಾದಲಮ್ಮ ನೆಲೆಸಿರುವ ಈ ಮಂದಿರ ಇರೋದಾದ್ರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ, ಈ ಮಂದಿರ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಎಂಬ ಗ್ರಾಮದ ಬಳಿಯಲ್ಲಿ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವರದಿಗಾರರಾದ ಭೀಮಪ್ಪ ಪಾಟೀಲ್ ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ನಾವು ಚಿಕ್ಕಬಳ್ಳಾಪುರದಿಂದ ಹೈದರಾಬಾದ್ ರಸ್ತೆಯನ್ನ ಹಿಡಿದು 20 ಕಿಲೋಮೀಟರ್ಗಳನ್ನ ಕ್ರಮಿಸಿ ಹೆದ್ದಾರಿಯಲ್ಲಿನ ಬೆರಿಸಂದ್ರಕ್ಕೆ ಹೋದೆವು. ಆ ಹೆದ್ದಾರಿ ರಸ್ತೆಯಿಂದ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ಗಳನ್ನ ಕ್ರಮಿಸಿದ್ರೆ ಅಲ್ಲಿ ಸಿಗುತ್ತೆ ಸಾದಲಿ ಎಂಬ ಈ ಗ್ರಾಮ. ಈ ಗ್ರಾಮದಿಂದ 1 ಕಿಲೋಮೀಟರ್ಗಳನ್ನ ಕ್ರಮಿಸಿದ್ರೆ ನಮಗೆ ಸಿಗುತ್ತೆ ಸಾದಲಮ್ಮ ತಾಯಿಯ ಮಂದಿರ. ವಂದಿಸಿ ಬಾಗಿಲಿನಿಂದ ಬರುವ ಗಾಳಿಗೆ ಏನಾದರೂ ಜ್ಯೋತಿ ಅಲುಗಾಡುತ್ತಿದೆಯಾ ಎಂದು ನಾವು ಪರೀಕ್ಷೆ ನಡೆಸಿದೆವು. ಕೈಯನ್ನ ಅಡ್ಡಕಟ್ಟಿದೆವು. ಆದರೆ ಜ್ಯೋತಿ ಮಾತ್ರ ಅದೇ ರೀತಿ ಅಲ್ಲಾಡುತ್ತಲೇ ಇತ್ತು. ಮತ್ತೊಂದು ಜ್ಯೋತಿ ತಟಸ್ಥವಾಗಿತ್ತು, ಅಚ್ಚರಿಯನ್ನ ಮೂಡಿಸುತ್ತಲೇ ಇತ್ತು. ಶತಶತಮಾನಗಳ ಹಿಂದೆ ಪ್ರತಿಷ್ಠಾಪನೆಯಾಗಿರೋ ಈ ಶಕ್ತಿಶಾಲಿ ವಿಗ್ರಹದ ಹಿಂದಿನ ಐತಿಹ್ಯವಾಗಲೇ ಇತಿಹಾಸವಾಗಲೇ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಇಲ್ಲಿನ ಒಂದು ಶಾಸನವನ್ನು ಇದುವರೆಗೂ ಯಾರಿಂದಲೂ ಓದಲು ಆಗಿಲ್ಲ. ಇಲ್ಲಿನ ಸಕಲ ರೀತಿಯ ಅಚ್ಚರಿಗಳಿಗೂ ಕಾರಣ ದುರ್ಗಾ ಸ್ವರೂಪಿಯಾದ ತಾಯಿ ಸಾದಲಮ್ಮರಲ್ಲಿನ ಅದ್ಭುತ ಶಕ್ತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ ಬಳಿಯಲ್ಲಿರೋ
ದುರ್ಗಾ ಸ್ವರೂಪಿ ಸಾದಲಮ್ಮ ತಾಯಿಯ ಮಂದಿರ, ಕಾಯಿಲೆಗಳನ್ನ ವಾಸಿ ಮಾಡೋ, ವಿಚಿತ್ರ ಸಮಸ್ಯೆಗಳನ್ನ ದೂರಾಗಿಸೋ, ಇಚ್ಛೆಗಳನ್ನ ಈಡೇರಿಸೋ ವಿಸ್ಮಯಕಾರಿ ತಾಣವಾಗಿದೆ.